ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನೋಡೋದಲ್ಲಿ ಒಂದು ಬ್ಲೌಸ್ ಡಿಸೈನ್ನ ತೋರಿಸ್ತಿದ್ದೀನಿ, ಬ್ಯಾಕ್ ಡಿಸೈನ್ನ ತೋರಿಸ್ತಿದ್ದೀನಿ. ಫ್ರಂಟ್ ಎಲ್ಲ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ, ಥ್ರೆಡ್ ಪೈಪಿಂಗ್ ಕೂಡ ಕೊಟ್ಟಿದ್ದೀನಿ ಫ್ರಂಟಿಗೆ. ಇವಾಗ ಕಟಿಂಗ್ ಮಾಡ್ಕೊಂಡು ತೋರಿಸ್ತೀನಿ. ನಾನು ಇದ್ರದ್ದು ಪೂರ್ತಿ ಬ್ಲೌಸ್ ಕಟಿಂಗ್ ವಿಡಿಯೋನು ಕೂಡ ಹಾಕಿದ್ದೀನಿ. 4 ಬ್ಲೌಸು ಒಂದೇ ಸಲ ಕಟಿಂಗ್ ಮಾಡಿ ಆ ವಿಡಿಯೋ ಇದೆ. ಬೇಕು ಅನ್ನೋಗಿದ್ರೆ ಕಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋಗಿದ್ರೆ ನೀವು ಒಂದ್ಸಲ ಕಟಿಂಗ್ ವಿಡಿಯೋನ ನೋಡಿಕೊಂಡು ಆಮೇಲೆ ಈ ಡಿಸೈನ್ ವಿಡಿಯೋನ ನೋಡಿಕೊಂಡು ನೀವು ಕೂಡ ಸ್ಟಿಚ್ ಮಾಡ್ಬೋದು. ಇವಾಗ ಫ್ರಂಟು ಬ್ಯಾಕು ಎಲ್ಲದೂ ಕೂಡ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಫ್ರಂಟು ಕೂಡ ಡಾಟ್ ಎಲ್ಲ ಹಿಡಿದು ಬೆಲ್ಟ್ ಪಟ್ಟಿ ಎಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಕಟಿಂಗ್ ಮಾಡ್ಕೋತೀನಿ ಅದನ್ನು ತೋರಿಸ್ತೀನಿ. ಬ್ಯಾಕ್ ಪಾರ್ಟ್ನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ಫೋಲ್ಡ್ ಮಾಡಿ ನೀಟಾಗಿ ಇಟ್ಕೊಂಡು ಮಧ್ಯ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಇಟ್ಕೊಂಡು ತುಂಬ ಜನ ಕೇಳ್ತಿರ್ತೀರಾ, ಹಾಗಾಗಿ ಡಿಸೈನ್ಸ್ ವಿಡಿಯೋನ ಮಾಡಿ, ಕಟಿಂಗ್ ವಿಡಿಯೋನ ಮಾಡಿ ಅಂತ ಹಾಗಾಗಿ ಮಾಡ್ತಿದ್ದೀನಿ. ಆದಷ್ಟು ನೋಡಿ ಸಪೋರ್ಟ್ ಮಾಡಿ, ಲೈಕ್ ಕೊಡಿ. ಇವಾಗ 4 ಇಂಚು ಅಗಲ 3 ಇಂಚು ಉದ್ದನ ಈ ರೀತಿ ಮಾರ್ಕ್ ಮಾಡ್ಕೋತೀನಿ. ಅಗಲ 4 ಇಂಚು ಇಟ್ಕೊಂಡಿದ್ದೀನಿ, ಉದ್ದ 3 ಇಂಚು ಇಟ್ಕೊಂಡು ಒಂದು ಬೋಟ್ ನೆಕ್ ಶೇಪ್ನ ಕೊಟ್ಟಿದ್ದೀನಿ. ಇವಾಗ ನೋಡಿ, ಇದು ಬಂದು 3 ಇಂಚು ಇಟ್ಕೊಂಡಿದ್ದೀನಿ. 3 ಇಂಚು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 3 ಇಂಚು ಇಟ್ಕೊಂಡು ಇವಾಗ ಇದನ್ನ ಕೆಳಗಡೆ ಓಪನ್ ಮಾಡೋದ್ರಿಂದ ಇಲ್ಲಿ ಎಷ್ಟು ಓಪನ್ ಮಾಡಬೇಕಾಗತ್ತೆ ಅನ್ನೋದನ್ನ ನೋಡ್ಕೋತಿದ್ದೀನಿ. 5.5 ಇಂಚ್ ಇದೆ, ಅದರಲ್ಲಿ ಅರ್ಧ ಇಂಚ್ ಬಿಟ್ಟು 5 ಇಂಚ್ ಇಟ್ಕೋತಿದ್ದೀನಿ. ಹೊಲಿಗೆಗೆ ಹೋಗುತ್ತಲ್ಲ ಅರ್ಧ ಇಂಚು, ಹಾಗಾಗಿ 5 ಇಂಚು ಇಲ್ಲಿ 5 ಇಂಚ್ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ 5 ಇಂಚ್ ಇಟ್ಕೊಂಡು ಕೆಳಗಡೆ ಒಂದು 2 ಇಂಚಷ್ಟು ಪಟ್ಟಿ ಉಳಿಯುತ್ತೆ. ಇವಾಗ 5 ಇಂಚು ಇದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಷ್ಟಕ್ಕೆ ಮಾತ್ರ ನಾನು ಓಪನ್ ಮಾಡ್ಕೋಬೇಕಾಗತ್ತೆ. ಇವಾಗ ಈ ರೀತಿ ಎಲ್ಲ ಮಾರ್ಕ್ ಮಾಡ್ಕೊಂಡು ಎಷ್ಟೆಷ್ಟು ಬರುತ್ತೆ ಅದನ್ನೆಲ್ಲ ನೋಡಿಕೊಂಡು ಒಂದ್ಸಲ ಆಮೇಲೆ ಕ್ಯಾನ್ವಾಸ್ನ ಕಟಿಂಗ್ ಮಾಡ್ಕೋತೀನಿ. ಈ ರೀತಿ ಒಂದು ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಈ ರೀತಿ ಒಂದು ಕ್ಯಾನ್ವಾಸ್ ಪೇಪರ್ನ ತೊಗೊಂಡು ನೀಟಾಗಿ, ಆದಷ್ಟು ತುಂಬ ಜನ ಕೇಳ್ತಿರ್ತೀರ ಎಷ್ಟು ತಗೋತೀರಾ ಅಂತ. ನಾವು ಲೆಂತು ಬಿಡ್ತು ಎಷ್ಟಿಟ್ಟಿರ್ತೀವಿ ಅದಕ್ಕಿಂತ 1 ಇಂಚು ಅಗಲ 1 ಇಂಚು ಉದ್ದನ ತಗೋತೀನಿ. ಯಾವಾಗಲೂ ಕೂಡ ಅಷ್ಟೇ, ಕ್ಯಾನ್ವಾಸ್ ಪೇಪರ್ನ ಕಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 1 ಇಂಚ್ ಅಗಲ 1 ಇಂಚು ಉದ್ದ ಜಾಸ್ತಿ ಆಗಿರಬೇಕು. ನಾವೇನು ಕಟ್ ಮಾಡ್ತೀವಿ ಅದಕ್ಕಿಂತ 1 ಇಂಚು. ಇವಾಗ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು 5 ಇಂಚ್ ಏನಿದೆ ಆ 5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 5 ಇಂಚ್ ಏನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆ ಬ್ಲೌಸಲ್ಲಿ ಅದನ್ನು 5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಕೂಡ 4 ಇಂಚ್ ಇಟ್ಕೋತೀನಿ ನಾನು. ನೀವು 4 ಇಂಚ್ ಬೇಕಾದ್ರೆ ಇಟ್ಕೊಳ್ಳಿ. ನಿಮಗೆ ಡೀಪ್ ಎಷ್ಟು ಬೇಕು, ಅಗಲ ಉದ್ದ ಎಲ್ಲ ಎಷ್ಟು ಬೇಕು ಅದನ್ನು ನೋಡ್ಕೋಬೇಕಾಗತ್ತೆ. ಅಗಲಾಗಿ ಕಸ್ಟಮರ್ ಹಾಕೋತಾರೆ, ಪರವಾಗಿಲ್ಲ ಬ್ರಾಡ್ ಇದ್ರು ಅಂದರೆ ನೀವು ಅಗಲವಾಗಿ 4 ಇಂಚೆ ಇಟ್ಕೊಳ್ಳಿ. ಇಲ್ಲ ಬೇಡ ಅಂತ ಹೇಳಿದ್ರೆ ಒಂದು 3.5 ಇಂಚು 3 ಇಂಚು ಈ ರೀತಿ ಕೂಡ ಇಟ್ಕೋಬೋದು. ಕಸ್ಟಮರ್ ಡೀಪ್ನ ಯಾವ ರೀತಿ ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಇಟ್ಕೋಬೇಕಾಗತ್ತೆ. ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಶೇಪ್ನ ಕೊಟ್ಕೊಂಡು ಈ ರೀತಿ ಕಟ್ ಮಾಡ್ಕೋತಿದ್ದೀನಿ ನಾನು. ಕಸ್ಟಮರ್ದೇನು ಚಾಯ್ಸ್ ಆಗಿರಲ್ಲ, ನನ್ನದೇ ಚಾಯ್ಸ್ ಆಗಿತ್ತು. 15 ಬ್ಲೌಸ್ ಕೊಟ್ಟಿದ್ರು ಕಸ್ಟಮರು. 15 ಬ್ಲೌಸಿಗೂ ಒಂದೊಂದು ರೀತಿ ಡಿಸೈನ್ ಮಾಡಿ ಅದ್ರದ್ದು ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಯಾವ ರೀತಿ ಎಲ್ಲ ಡಿಸೈನ್ ಮಾಡಿದ್ದೀನಿ ಅನ್ನೋ ವಿಡಿಯೋನ. ಪೂರ್ತಿಯಾಗಿ 15 ಬ್ಲೌಸಿಗೂ ನಾನೇ ಕೂಡ ಡಿಸೈನ್ ಮಾಡಿರುವಂಥದ್ದು. ಡಿಸೈನ್ ಚಾಯ್ಸ್ ಎಲ್ಲ ನನ್ನದೇ ಆಗಿತ್ತು. ಇವಾಗ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಲೈನಿಂಗ್ ತೊಗೊಂಡು ಇದನ್ನು ಅಂಡಿಸ್ಕೊತೀನಿ ನೀಟಾಗಿ. ಸ್ವಲ್ಪ ಲೈನಿಂಗ್ ತೊಗೊಂಡು ಲೈನಿಂಗಿಗೆ ಅದನ್ನೆಲ್ಲ ಅಂಡಿಸ್ಕೊಂಡು ಆಮೇಲೆ ಸ್ಟಿಚಿಂಗ್ ಮಾಡ್ತೀನಿ. ಆದಷ್ಟು ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅನ್ನೋ ವಿಡಿಯೋನ ಹಾಕಿದ್ದೀನಿ. ಒಂದ್ಸಲ ಇಂಟ್ರೆಸ್ಟ್ ಇದ್ರೆ ಬೋಟ್ ನೆಕ್ ಯಾವುದೇ ರೀತಿ ಡಿಸೈನ್ ಮಾಡಿ ನೀವು ಆ ಥರ ಕಟಿಂಗ್ ಮಾಡ್ಕೊಂಡ್ರೆ ಆಯಿತು. ಅದರಲ್ಲಿ ಏನಪ್ಪ ಅಂದರೆ ಕಸ್ಟಮರ್ದು ಲೆಂತು ವಿಡ್ತು ಇದನ್ನು ಚೇಂಜ್ ಮಾಡ್ಕೋಬೇಕು. ಆರ್ಮೋಲ್ ಶೇಪು, ಆರ್ಮೋಲ್ ರೌಂಡ್ ಎಷ್ಟಿರುತ್ತೆ ಅದನ್ನು ಚೇಂಜ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಮಧ್ಯ ಕೂಡ ನೀಟಾಗಿ ಮಾರ್ಕ್ ಮಾಡಿಕೊಂಡು, ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಬೋಟ್ ನೆಕ್ ಶೇಪು, ಅದನ್ನು ಕಟ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ಥ್ರೆಡ್ ಪೈಪಿಂಗ್ ಕೂಡ ಮಾಡಿಕೊಂಡು ಇವಾಗ ಬಬಲ್ಸ್ ಕೂಡ ಮಾಡ್ಕೊಂಡಿದ್ದೀನಿ. ಆ ಬಬಲ್ಸು ಕೂಡ ಅಲ್ಲಿ ಏನು ಫ್ಲವರ್ ಕಾಣಿಸ್ತಿದೆ ಬ್ಲೌಸ್ ಪೀಸಲ್ಲಿ ಆ ಫ್ಲವರ್ಸ್ನ ಕಟ್ ಮಾಡಿಕೊಂಡು ಬಬಲ್ಸ್ ಕೂಡ ಮಾಡ್ಕೊಂಡಿದ್ದೀನಿ. ಗೋಲ್ಡ್ ಕಲರಲ್ಲಿ ಮಾಡೋದಕ್ಕಿಂತ ಫ್ಲವರ್ಸೇ ಇತ್ತಲ್ಲ ಅದರಲ್ಲೇ ಮಾಡಿಕೊಂಡ್ರೆ ಅದು ಕೂಡ ಗೋಲ್ಡಲ್ಲೇ ಇತ್ತು. ಹಾಗಾಗಿ ಆ ರೀತಿಯಾಗಿ ಬಬಲ್ಸ್ ಕೂಡ ಮಾಡಿಕೊಂಡು ಇವಾಗ ಕ್ಯಾನ್ವಾಸ್ ಅಂಡಿಸ್ಕೊಂಡಿದ್ನಲ್ಲ ಅದನ್ನು ಸುತ್ತ ನೀಟಾಗಿ ಸ್ಟಿಚ್ ಮಾಡ್ತಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ನನಗೆ ಗೊತ್ತಿರೋದನ್ನ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ಇಷ್ಟ ಆಗುತ್ತೆ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಟ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಕೂಡ 1 ಲೈಕ್ ಕೊಟ್ಟು ವಿಡಿಯೋನ ನೋಡಿ. ಈ ರೀತಿ ಮಧ್ಯ ಮಾರ್ಕ್ ಮಾಡಿಕೊಂಡು ನೀಟಾಗಿ ನೋಡಿ, ಈ ರೀತಿ ಮಧ್ಯ ಮಾರ್ಕ್ ಮಾಡಿಕೊಂಡು ಇವಾಗ ನಾನು 2 ಇಂಚು ಏನು ಕೆಳಗಡೆ ಬಿಟ್ಟಿದೆ ಅದನ್ನು ನೋಡಿಕೊಂಡು ಮಾರ್ಕ್ ಏನಿದೆ ಅದನ್ನು ನೋಡಿಕೊಂಡು ಈ ರೀತಿ ಇಟ್ಕೋತೀನಿ. ನೋಡಿ, ಈ ರೀತಿ ನೀಟಾಗಿ ಮಧ್ಯ ಅನ್ನೋದನ್ನು ನೀಟಾಗಿ ಇಟ್ಕೋಬೇಕು. ನಿಮಗೆ ಆ ಕಡೆ ಈ ಕಡೆ ಬರುತ್ತೆ ಅನ್ನೋ ಆಗಿದ್ರೆ ಮಧ್ಯ ಸ್ಟಿಚ್ ಹಾಕೊಂಡ್ಬಿಡಿ. ಮಧ್ಯ ಸ್ಟಿಚ್ ಹಾಕೊಂಡ್ಬಿಟ್ರೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಜರುಗಲ್ಲ. ಆಗ ಯಾವುದೇ ರೀತಿ ತೊಂದರೆ ಆಗಲ್ಲ. ನಿಮಗೆ ಹೊಸ್ದಾಗಿ ಕಲಿತಿದ್ದೀರಾ ಅನ್ನೋ ಆಗಿದ್ರೆ ಆ ರೀತಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ರೀತಿ ಒಂದು ಗುಂಡು ಪಿನ್ ಹಾಕ್ಕೊಂಡು ನೀಟಾಗಿ ಬಟ್ಟೆನ ಆದಷ್ಟು ಕೈಯಲ್ಲಿ ಇಟ್ಕೊಂಡೇ ಸ್ಟಿಚ್ ಮಾಡಿ. ಈ ಕೈನ ನಾನು ಯಾವ ರೀತಿ ಹಿಡ್ದಿದ್ದೀನಿ ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಒಂದು ಡಿಸೈನ್ನೇ ಹೊರಗಡೆ ಆಗೋ ರೀತಿ ಆಗಿಬಿಡುತ್ತೆ. ಕೆಲವೊಂದು ಕಡೆ ಬ್ರಾಡ್
ಮಾಡಾಗುತ್ತೆ, ಕೆಲವೊಂದು ಕಡೆ ಉಲ್ಟಾ ಆಗಿಬಿಡುತ್ತೆ, ಒಂದು ಸೈಡ್ ಡೀಪ್ ಜಾಸ್ತಿ ಒಂದು ಸೈಡ್ ಡೀಪ್ ಕಡಿಮೆ ಈ ರೀತಿ ಎಲ್ಲ ಆಗಿಬಿಡುತ್ತೆ. ಆದಷ್ಟು ನೀಟಾಗಿ ಇಟ್ಕೋಬೇಕು. ಮೊದಲಿಗೆ ಯಾವುದೇ ನೆಕ್ನ ಸ್ಟಿಚ್ ಮಾಡಿ ಆದಷ್ಟು ನೀವು ಮಧ್ಯ ಮಾರ್ಕ್ ಮಾಡಿಕೊಂಡು ಮಧ್ಯ ಒಂದು ಸ್ಟಿಚ್ ಹಾಕೊಳ್ಳೋದ್ರಿಂದ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಜರುಗಲ್ಲ. ಇವಾಗ ಕ್ಯಾನ್ವಾಸಿಂದ ಪಕ್ಕ ನೀಟಾಗಿ ಸುತ್ತ ಹೊಲಿಗೆನ ಹಾಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕಟ್ ಮಾಡಿಬಿಟ್ಟು ಇವಾಗ ಸುತ್ತ ಕಟ್ ಮಾಡ್ಕೋತೀನಿ. ಹೊಲಿಗೆ ಏನಿದೆ ಅದರಿಂದ ಒಂದು 1/4 ಇಂಚಷ್ಟು ಬಟ್ಟೆನ ಬಿಟ್ಟು ಕಟ್ ಮಾಡ್ಕೋತಿದ್ದೀನಿ ನೀಟಾಗಿ. ನಾನು ಯಾವಾಗಲೂ ಕೂಡ ಇದೇ ರೀತಿ ಹೇಳ್ತಿರ್ತೀನಿ, ನೀವು ಆದಷ್ಟು ಕೂಡ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕಬೇಡಿ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕಿದಾಗ ಉಲ್ಟಾ ಮಾಡಿದ್ರೆ ನೀಟಾಗಿ ಬರಲ್ಲ. ಇವಾಗ ಮ್ಯಾಚ್ ಎಲ್ಲ ಹೊಡ್ಕೋತಿದ್ದೀನಿ, ನೀಟಾಗಿ ಮ್ಯಾಚ್ ಎಲ್ಲ ಹೊಡ್ಕೊಂಡು ಹೊಲಿಗೆಗೆ ತಾಗದೇ ಇರೋ ರೀತಿ ಮ್ಯಾಚ್ ಹೊಡ್ಕೊಳ್ಳಿ ಎಷ್ಟು ಸಾಧ್ಯನೋ ಅಷ್ಟು. ಇಲ್ಲಾಂದರೆ ಹೊಲಿಗೆ ಬಿಟ್ಟು ಹೋಗ್ಬಿಡುತ್ತೆ ನಾವು ಉಲ್ಟಾ ಮಾಡಿದ ತಕ್ಷಣ. ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ ನೀವು. ಅದನ್ನೆಲ್ಲ ನೋಡಿಕೊಂಡು ಮ್ಯಾಚ್ ಎಲ್ಲ ಹೊಡ್ಕೊಂಡು ಇವಾಗ ಅದನ್ನು ಉಲ್ಟಾ ಮಾಡಿ ನೀಟಾಗಿ ಬರುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನಾನು ಯಾವುದೇ ಡಿಸೈನ್ ಮಾಡಿದ್ರು ಕೂಡ ಕ್ಯಾನ್ವಾಸಲ್ಲೇ ಡಿಸೈನ್ ಮಾಡೋದು. ಮೊದಲಿಗೆ ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ಎಲ್ಲದನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡಿರ್ತೀನಿ. ಆಮೇಲೆ ನನಗೆ ಯಾವ ರೀತಿ ನೆಕ್ ಶೇಪ್ ಬೇಕು ಆ ರೀತಿಯಾಗಿ ಬೋಟ್ ನೆಕ್ ಇದ್ದರೆ ಬೋಟ್ ನೆಕ್ಕು, ನಾರ್ಮಲ್ ನೆಕ್ ಇದ್ದರೆ ನಾರ್ಮಲ್ ನೆಕ್ ಶೇಪಲ್ಲಿ ನಾನು ಡಿಸೈನ್ ಮಾಡ್ತೀನಿ. ನನಗೆ ಗೊತ್ತಿರೋದನ್ನ ನಿಮ್ಗೆ ಹೇಳ್ಕೊಡೋ ಪ್ರಯತ್ನ ನಾನು ಕೂಡ ಮಾಡ್ತೀನಿ. ನಿಮ್ಮೆಲ್ಲ ಸಪೋರ್ಟ್ ತುಂಬಾ ಮುಖ್ಯ ಆಗಿರುತ್ತೆ. ಇವಾಗ ಐರನ್ ಮಾಡ್ಕೊಂಡಿದ್ದೀನಿ ನೋಡಿ, ನೀಟಾಗಿ ಎಲ್ಲದನ್ನು ಕೂಡ ಉಲ್ಟಾ ಮಾಡಿ ಐರನ್ ಮಾಡಿಬಿಟ್ಟೆ. ಎಷ್ಟು ನೀಟಾಗಿ ಬಂತು ಅಂತ. ತುಂಬ ಜನ ಏನು ಮಾಡ್ತಿರ್ತೀರ ಅಂದರೆ ಡಿಸೈನ್ ಮಾಡೋದೇ ಒಂದು ದೊಡ್ಡ ತಲೆನೋವು. ನನಗೂ ಕೂಡ ಅನಿಸುತ್ತೆ ಕೆಲವೊಂದು ಸಲ ಇದು ಯಾವ ರೀತಿ ಡಿಸೈನ್ ಮಾಡಲಿ ಅಂತ. ಐಡಿಯಾ ಮಾಡ್ಕೊಂಡ್ಬಿಟ್ರೆ ಅದೇ ರೀತಿ ಡಿಸೈನ್ ಮಾಡಿಬಿಡ್ತೀನಿ. ಆದರೆ ಕೆಲವೊಂದು ಸಲ ಐಡಿಯಾ ಮಾಡ್ಕೊಳ್ದೇ ಕಟ್ಟಿಂಗ್ ಮಾಡಿಬಿಟ್ಟು ಯಾವ ಡಿಸೈನ್ ಮಾಡಲಿ ಅಂತ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಕೆಲವೊಂದಷ್ಟು ವೀಡಿಯೋಸ್ನ ನೋಡಿದಾಗ ನಿಮಗೂ ಕೂಡ ಕೆಲವೊಂದು ಐಡಿಯಾ ಬರುತ್ತೆ ಅಂತ ಎಲ್ಲ ಡಿಸೈನ್ಸ್ ವಿಡಿಯೋನ ಮಾಡಾಕ್ತಿದ್ದೀನಿ, ಸಪೋರ್ಟ್ ಮಾಡಿ. ಇವಾಗ ಬಬಲ್ಸ್ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಕೆಳಗಡೆಗೆ ಮಾತ್ರ ಕೊಡ್ತೀನಿ. ನಿಮಗೆ ಬೇಕು ಅನ್ನೋಗಿದ್ರೆ ಸುತ್ತ ಕೂಡ ಕೊಟ್ಕೋಬೋದು ನೀವು. ಇಲ್ಲ ಅನ್ನೋಗಿದ್ರೆ ಬರೀ ಕೆಳಗಡೆ ಏನು ಕೊಡ್ತಿದ್ದೀನಿ ಅಲ್ಲೂ ಕೂಡ ಕೊಟ್ಕೋಬೋದು. ಇಲ್ಲ ಕೆಳಗಡೆ ಕೊಡ್ತಿದ್ದೀನಲ್ಲ ಅಲ್ಲಿ ಬಿಟ್ಟು ಸುತ್ತ ಕೂಡ ಕೊಟ್ಕೋಬೋದು. ನಿಮ್ಮ ಐಡಿಯಾ ನಿಮಗೆ ಯಾವ ರೀತಿ ಸರಿ ಅನಿಸುತ್ತೆ ಆ ರೀತಿ ಮಾಡ್ಕೋಬೋದು. ಇವಾಗ ಕೇಳ್ತಿರ್ತೀರಲ್ವ ನೀವು ಇದೇ ರೀತಿ ಮಾಡಬೇಕಾ, ಇದೇ ರೀತಿ ಸ್ಟಿಚ್ ಮಾಡಬೇಕಾ ಅಂತ. ಅದೇ ರೀತಿ ನಾನು ಹೇಳೋ ರೀತಿಯೇ ಸ್ಟಿಚ್ ಮಾಡಬೇಕು ಅಂತ ಏನಿಲ್ಲ. ಇದರಲ್ಲಿ ನಿಮಗೆ ಯಾವ ರೀತಿ ಟಿಪ್ಸ್ಗಳು ಇಷ್ಟ ಆಗುತ್ತೆ ಈಗ ಕೆಲವೊಂದು ಅದನ್ನು ನೋಡ್ಕೊಂಡು ಮಾಡ್ಕೋಬೋದು. ಇವಾಗ ನಾನು ಕೆಳಗಡೆ ಓಪನ್ ಮಾಡ್ಕೊಂಡಿದ್ದೀನಿ, ನೀವು ಇನ್ನೊಂದು 4 ಇಂಚು ಮೇಲ್ಗಡೆ ಕೂಡ ಓಪನ್ ಮಾಡ್ಕೋಬೋದು. ಕೆಲವೊಬ್ರು ಅಷ್ಟು ಚಿಕ್ಕದಾಗಿ ಕೆಳಗಡೆಗೆ ಬೇಡ ಅನ್ನೋರು ಮೇಲ್ಗಡೆ ಕೂಡ ಓಪನ್ ಮಾಡ್ಕೋಬೋದು. ಬೋಟ್ ನೆಕ್ ಶೇಪ್ ಏನಿದೆ ಅದ್ರ ಪಕ್ಕ ಕೂಡ ಓಪನ್ ಮಾಡ್ಕೋಬೋದು. ಕೆಳಗಡೆ 1 ಇಂಚ್ ಬಿಟ್ಟು ಒಂದೇ 1 ಇಂಚ್ ಗ್ಯಾಪ್ ಬಿಟ್ಟು ಅಲ್ಲೂ ಕೂಡ ಓಪನ್ ಮಾಡ್ಕೋಬೋದು. ಇವಾಗ ಏನು ಶೇಪ್ ತೆಗೆದಿದ್ದೀನಿ ಅದನ್ನು ಉಲ್ಟಾ ಮಾಡಿ ಕೂಡ ನೀವು ಸ್ಟಿಚ್ ಮಾಡ್ಬೋದು. ಉಲ್ಟಾ ಮಾಡಿ ಕೂಡ ಸ್ಕ್ವೇರ್ ಏನಿದೆ ಅದು ಮೇಲ್ಗಡೆಗೆ ಬರೋ ರೀತಿ ಕೂಡ ಉಲ್ಟಾ ಮಾಡಿ ಸ್ಟಿಚ್ ಮಾಡ್ಕೋಬೋದು. ನಾನು ಅವಾಗಲೇ ಹೇಳ್ದಾಗೆ ಬಬ್ಬಲ್ಸಿಗೆ ಅಷ್ಟಕ್ಕೆ ಮಾತ್ರ ಕೊಟ್ಕೊಂಡಿದ್ದೀನಿ. ಬೇಕು ಅನ್ನೋಗಿದ್ರೆ ಸುತ್ತ ಕೊಟ್ಕೋಬೋದು. ಒಬ್ಬೊಬ್ಬರು ಸ್ಟಿಚಿಂಗ್ ಒಬ್ಬೊಬ್ಬರು ಐಡಿಯಾ ಒಂದೊಂದು ರೀತಿ ಇರುತ್ತೆ. ಕೆಲವೊಂದಷ್ಟು ಟಿಪ್ಸ್ನ ತಗೊಂಡು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕೂಡ ಸ್ಟಿಚ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇದ್ರದ್ದು ಕಟ್ಟಿಂಗ್ ಡಿಸೈನ್ ಯಾವ ರೀತಿ ಮಾಡಿದ್ದೀನಿ ಅನ್ನೋ ಪೂರ್ತಿ ವಿಡಿಯೋನು ಕೂಡ ಇದೆ, ಅದನ್ನು ನೋಡಿ. ಪೂರ್ತಿಯಾಗಿ ನಾನು ಯಾವ ರೀತಿ 15 ಬ್ಲೌಸ್ನು ಕೂಡ ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅನ್ನೋ ವಿಡಿಯೋ ಇದೆ, ಅದನ್ನು ಕೂಡ ನೋಡಿ. ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಡಿ. ಇದನ್ನು ಕಾಣ್ದಿರೋ ರೀತಿ ಕೂಡ ಸ್ಟಿಚ್ ಮಾಡ್ಬೋದು. ಅದನ್ನು ಯಾಕೆ ಆ ರೀತಿ ತೋರಿಸ್ತಿಲ್ಲ ಅಂದರೆ ಇವಾಗ ನನಗೆ ಕ್ಯಾನ್ವಾಸ್ ಕೊಟ್ಟನಲ್ಲ ಅದಕ್ಕಿಂತ ಮುಂಚೆನೇ ಇದನ್ನು ಕಾಣ್ದಿರೋ ರೀತಿ ಕೂಡ ನಾವು ಅಟ್ಯಾಚ್ ಮಾಡಿಕೊಂಡು ಉಲ್ಟಾ ಮಾಡಿದ್ರೆ ಈ ಕೂಳೆ ಎಲ್ಲ ಕಾಣ್ದಿರೋ ರೀತಿ ಕೂಡ ಸ್ಟಿಚ್ ಮಾಡ್ಬೋದು. ಹೊಸ್ದಾಗಿ ಕಲಿತಿರುವಂಥವ್ರಿಗೆ ಆ ಥರದ್ದೆಲ್ಲ ಪ್ರಯತ್ನ ಪಡೋದಕ್ಕೆ ಹೋದಾಗ ಏನಾಗುತ್ತೆ, ಅದನ್ನು ಯಾವ ರೀತಿ ಇಟ್ಕೊಂಡು ಉಲ್ಟಾ ಯಾವ ರೀತಿ ಬಂತು ಈ ರೀತಿ ಎಲ್ಲ ಕೆಲವೊಂದು ಐಡಿಯಾ ಗೊತ್ತಾಗಲ್ಲ, ಸಣ್ಣ ಪುಟ್ಟ ತಪ್ಪಾಗಿಬಿಡುತ್ತೆ. ಅದ್ರ ಬದಲಿಗೆ ಈ ರೀತಿ ಎಲ್ಲ ಚೆನ್ನಾಗಿ ಸ್ಟಿಚ್ ಮಾಡೋದನ್ನ ಕಲ್ತ್ಕೊಂಡ ಮೇಲೆ ನಮ್ಮದೇ ಆದಂಥ ಐಡಿಯಾದಲ್ಲಿ ಆ ರೀತಿ ಎಲ್ಲ ಸ್ಟಿಚ್ ಮಾಡ್ಬೋದು. ತುಂಬ ಜನ ಕೇಳ್ತಿರ್ತೀರ ಕೂಳೆ ಎಲ್ಲ ಕಾಣೋ ರೀತಿ ಸ್ಟಿಚ್ ಮಾಡ್ತಿರಲ್ಲ ಆ ರೀತಿ ಮಾಡೋದಕ್ಕಾಗಲ್ವಾ ಅಂತ, ಹಾಗಾಗಿ ಹೇಳ್ತಿದ್ದೀನಿ. ಆ ರೀತಿ ಕೂಡ ಮಾಡ್ಬೋದು. ಹೊಸ್ದಾಗಿ ಕಲಿತಿರೋರಿಗೆ ತುಂಬ ಕಷ್ಟ ಅನಿಸುತ್ತೆ, ಅದೆಲ್ಲ ಅರ್ಥ ಆಗಲ್ಲ. ಅದೇ ಈ ರೀತಿ ಆದರೆ ಈಸಿ ಮೆಥಡ್ ಅಂತ ನಾನು ಈ ರೀತಿಯಾಗಿ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.